ಹಾಯ್ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ SMD ಲೋಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಕಾಗೆ ಸೊಪ್ಪಿನ ಪಲ್ಯ ಮಾಡೋದು ಹೇಗಂತ ನೋಡ್ಕೊಂಡು ಬರುವ. ಬನ್ನಿ ಹೋಗುವ. ಕಾಗೆ ಸೊಪ್ಪು ಅಂದರೆ ಏನು ಅಂತ ತೋರಿಸ್ತೀನಿ, ಆಮೇಲೆ ಪಲ್ಯ ಮಾಡೋದು ನೋಡುವ. ನೋಡಿ, ಇದು ಕಾಗೆ ಸೊಪ್ಪು ಅಂದರೆ ಇದೆ ನೋಡಿ. ಇದಕ್ಕೆ ಬೇರೆ ಬೇರೆ ಹೆಸರು ಇದೆ. ಗಣಕೆ ಸೊಪ್ಪು, ಕಾಶಿ ಸೊಪ್ಪು, ಕಾಕಿ ಸೊಪ್ಪು, ಬೇರೆ ಬೇರೆ ಹೆಸರಿಂದ ಹೇಳ್ತಾರೆ. ಆದರೆ ನಮ್ಮ ಕಡೆ ನಾವಿದು ಕಾಂಕಿ ಹಣ್ಣಿನ ಸೊಪ್ಪು ಅಂತ ಹೇಳ್ತೇವೆ ನಾವು. ನಮಗೆ ಇದು ನಿಮಗೆ ತೋಟದಲ್ಲಿ, ನಿಮ್ಮ ಅಕ್ಕಪಕ್ಕ ಎಲ್ಲರೂ ತೋಟದಲ್ಲಿ ಸಿಗ್ತದೆ. ಆದರೆ ನಾವು ಅದನ್ನು ಕಳೆ ಸೊಪ್ಪು, ಕಳೆ ಬೇಡ ಅಂತ ಅದನ್ನು ಕಿತ್ತಾಕ್ಬಿಡ್ತೇವೆ, ಹೌದಾ. ಆದರೆ ಇದರದ್ದು ತುಂಬ ಉಪಯೋಗ ಇದೆ. ಇದರಿಂದ ನಾವು ಪಲ್ಯ ಮಾಡೋದು ಹೇಗೆ ನೋಡುವ. ಈಗ ಪಲ್ಯ ಮಾಡುವ, ನಮ್ಗೆ ಇದರದ್ದು ಎಳೆ ಸೊಪ್ಪು ಬೇಕು, ಬೆಳೆದಿರೋದು ಸೊಪ್ಪು ಬೇಡ. ಯಾಕಂದರೆ ಎಳೆ ಬೆಳೆದಿದ್ದರೆ ಸ್ವಲ್ಪ ಪಲ್ಯ ಎಲ್ಲ ಕೊಯ್ಯ ಆಗಿಬಿಡ್ತದೆ. ಹಾಗಾಗಿ ನಮಗೆ ಎಳೆ ಸೊಪ್ಪು ಬೇಕು. ನೀವು ಇದನ್ನು ಪಲ್ಯ ಬೇಕಾದ್ರೆ ಮಾಡ್ಬೋದು, ಚಟ್ನಿ ಬೇಕಾದ್ರೆ ಮಾಡ್ಬೋದು. ಆದರೆ ನಾವಿವತ್ತು ಪಲ್ಯ ಮಾಡೋದು ಹೇಗೆ ಅಂತ ನೋಡುವ. ಎಳೆ ಸೊಪ್ಪು ಅಷ್ಟೇ ತಗೊಂಡು ಹೋಗುವ ಹೀಗೆ ಪಲ್ಯ ಮಾಡಲಿಕ್ಕೆ. ಎಳೆ ಸೊಪ್ಪು ಬೇಕಾದ್ರೆ ತಗೊಂಡು ಹೋಗುವ. ನೋಡಿ, ಹಾಗೆ ಇದಕ್ಕೆ ಒಂದು ಹಣ್ಣು ಆಗುತ್ತೆ. ಹಣ್ಣು ಸ್ವಲ್ಪ ಬ್ಲೂ ಕಲರ್ ಇರ್ತದೆ. ಅದು ಸ್ವಲ್ಪ ತಿನ್ನಲಿಕ್ಕೂ ಒಂದು ಸಣ್ಣ ಇರ್ಬೇಕಾದ್ರೆ ನಾವು ತಿಂತಿದ್ವಿ. ಅದು ಸ್ವಲ್ಪ ಹುಳಿಸಿ ಇರ್ತದೆ, ತಿನ್ನಲಿಕ್ಕೂ ಮಜಾ ಆಗ್ತದೆ, ಮಸ್ತ್ ಇರ್ತದೆ ಹಣ್ಣು. ಆದರೆ ಈಗ ಇದಕ್ಕೆ ಹಣ್ಣು ಆಗಲಿಲ್ಲ. ಯಾಕಂದರೆ ಇದು ಸ್ವಲ್ಪ ಎಳೆ ಗಿಡ, ಇನ್ನು ದೊಡ್ಡ ಆದಮೇಲೆ ಹಣ್ಣು ಆಗ್ತದೆ. ಅದಕ್ಕೆ ಸಣ್ಣ ಸಣ್ಣ ಹೂ ಬಿಡ್ತದೆ ಅಷ್ಟೇ. ನೋಡಿ, ಈ ಸೊಪ್ಪನ್ನ ಈಗ ನಾವು ಚೆನ್ನಾಗಿ ತೊಳ್ಕೊಳ್ಳುವ. ಏಕೆಂದರೆ ಗಿಡ ಅಂದಮೇಲೆ ಸಣ್ಣ ಪುಟ್ಟ ಹುಳು ಎಲ್ಲ ಇರ್ತದೆ. ಕ್ಲೀನ್ ಮಾಡಿ ತೊಳ್ಕೊಳ್ಬೇಕು ಒಂದು ಸಲ. ಸೊಪ್ಪೆಲ್ಲ ಕ್ಲೀನ್ ಮಾಡಿ ತೊಳೆದಿಟ್ಕೊಳ್ಳುವ. ಬೆಂಗಳೂರು ಕಡೆಗೆಲ್ಲ ಈ ಸೊಪ್ಪು ತರಕಾರಿ ಜೊತೆಗೆ ಮಾರಾಟಕ್ಕೆ ಬರ್ತದೆ. ಆದರೆ ಅಲ್ಲಿ ಅವರೆಲ್ಲ ದುಡ್ಡು ಕೊಟ್ಟು ಖರೀದಿ ಮಾಡ್ತರು. ಆದರೆ ನಮಗೆ ಇಲ್ಲಿ ನಮ್ಮ ಕಡೆ ಎಲ್ಲ ತೋಟದಲ್ಲೆಲ್ಲ ಬೇಕಷ್ಟು ಸಿಗ್ತದೆ. ಆದರೆ ನಾವು ಇದನ್ನು ಸರಿಯಾಗಿ ಉಪಯೋಗ ಮಾಡ್ಕೊಳ್ಳೋದೇ ಇಲ್ಲ. ನಾವಿದ್ರ ಬೇಕಾದರೆ ಪಲ್ಯಗಿಲ್ಲೇ ಮಾಡ್ಕೊಳ್ಬೋದು, ಆದರೆ ಸರಿಯಾಗಿ ಮಾಡ್ಕೊಳ್ತಾನೇ ಇಲ್ಲ, ಹೌದಲ್ವಾ. ನೋಡಿ, ಸೊಪ್ಪು ತೊಳೆದಾಗಿದೆ. ಇದನ್ನು ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಬೇಕಲ್ಲ. ಪಲ್ಯ ಹೇಗೆ ಬೇಕು ಸಣ್ಣ ಮಾಡಿ ಕಟ್ ಮಾಡ್ಕೊಳ್ಬೇಕು. ಹಾಗೆ ಈ ಸೊಪ್ಪಲ್ಲಿ ರೋಗ ನಿರೋಧಕ ಶಕ್ತಿ ಜಾಸ್ತಿ ಇದೆ. ಅಂದರೆ ಇಮ್ಯುನಿಟಿ ಪವರ್, ನಮ್ಮ ದೇಹದಲ್ಲಿರೋ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡ್ತದೆ ಇದು. ನಿಮ್ಗೇನಾದ್ರು ಈ ಸೊಪ್ಪು ಕಾಗೆ ಸೊಪ್ಪು ಸಿಕ್ಕಿದ್ರೆ ಪಲ್ಯ ಮಾಡಿ ನೋಡಿ. ಪಲ್ಯ ಮಸ್ತ್ ಆಗ್ತದೆ, ಮಾಡಿ ತಿಂದು ನೋಡಿ, ಒಳ್ಳೆ ಇರ್ತದೆ ಸೊಪ್ಪು. ಈಗ ಕಟ್ ಮಾಡಾಗಿದೆ. ಈಗ ನೀವು ಟೊಮೆಟೊ, ಈರುಳ್ಳಿ, ಆಮೇಲೆ ಹಸಿಮೆಣಸು, ಕಾಯಿ ತುರಿ ಎಲ್ಲ ಇದೆ. ಇದಿಷ್ಟು ತೊಗೊಳ್ಬೇಕು. ಮಾಮೂಲಿ ನಾವು ಪಲ್ಯ ಎಲ್ಲ ಮಾಡ್ತೀವಲ್ಲ, ಆಮೇಲೆ ಅದೇ ಸೇಮ್ ಪಲ್ಯ ಮಾಡೋದು ಅಷ್ಟೇ. ಈಗ ನಾನು ರೆಡಿ ಇದೆ, ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಎಣ್ಣೆ ಹಾಕಿ, ಸ್ವಲ್ಪ ಎಣ್ಣೆ ಹಾಕಿ, ಆಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಬೇಕು ನೀವು. ಈಗ ಅದಕ್ಕೆ ಸಾಸಿವೆ ಸ್ವಲ್ಪ ಸಿಡಿಬೇಕು. ಸಿಡಿದ ತಕ್ಷಣ ಒಣಮೆಣಸು ಒಂದು 2 ಹಾಕ್ಕೊಳ್ಳಿ. ಒಣಮೆಣಸು ನಂತರ ಅದಕ್ಕೆ ಈರುಳ್ಳಿ ಹಾಕಿ. ಈರುಳ್ಳಿ ಸಣ್ಣಗೆ ಕಟ್ ಮಾಡ್ಕೊಳ್ಳಿ. ನೀವೆಲ್ಲ ಮನೆಯಲ್ಲಿ ಮಾಡ್ತಿರಲ್ಲ ಅದೇ ಸೇಮ್ ಪಲ್ಯನೇ ಮಾಡೋದು. ಬಾಕಿ ಬೇರೆ ಬೇರೆ ತರಕಾರಿಯಿಂದ ಪಲ್ಯ ಮಾಡ್ತಿರಲ್ಲ ಅದೇ ಥರನೇ ಪಲ್ಯ ಮಾಡೋದು ಅಷ್ಟೇ. ಈಗ ನೀವು ಪಾತ್ರೆಗೆ ಕಟ್ ಮಾಡ್ಕೊಂಡಿರೋ ಈ ಹಸಿಮೆಣಸು, ಟೊಮೆಟೊನೆಲ್ಲ ಹಾಕಬೇಕು. ಅದು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಸ್ವಲ್ಪ ಅದು ಎಣ್ಣೆ ಜೊತೆ ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೇಯಲಿಕ್ಕೆ ಬಿಡಿ ಸ್ವಲ್ಪ. ಹಾಗೆ ಒಂದು ಪ್ಲೇಟ್ ಮುಚ್ಚಿಡಿ ಮೇಲುಗಡೆ. ನಂತರ ಬೆಂದಾಯ್ತು. ಈಗ ಇದಕ್ಕೆ ನೀವು ಕಾಗೆ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡು ಎಲ್ಲ ಅದನ್ನು ಹಾಕ್ಕೊಳ್ಳಿ ಒಂದು ಸಲ. ಎಲ್ಲ ಸರಿಯಾಗಿ ಮಿಕ್ಸ್ ಮಾಡಬೇಕು. ಹಾಗೆ ಈಗ ಬೇಯ್ತಾ ಇದೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ, ನಿಮಗೆ ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ. ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣ ಪುಡಿನೂ ಹಾಕ್ಕೊಳ್ಬೇಕು. ನೀವು ಎಷ್ಟು ಬೇಕೋ ಅಷ್ಟು ಅರಿಶಿಣ ಪುಡಿ ಹಾಕ್ಕೊಳ್ಳಿ. ಹಾಗೆ ನಂತರ ನೀವು ತುರಿದಿಟ್ಕೊಂಡಿದ್ರಲ್ಲ ಕಾಯಿ ತುರಿ, ಅದನ್ನು ಹಾಕಿ ಎಲ್ಲ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಒಂದು ಸಲ ಎಲ್ಲ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲ. ಇಷ್ಟೇ ಸುಲಭ ಇದೆ, ಇದೇನು ಇದಿಲ್ಲ. ಆದರೆ
ಇದರಲ್ಲಿ ವಿಟಮಿನ್ ಹೇರಳವಾಗಿದೆ ಹೇಳಿ. ವಿಟಮಿನ್ ಸಿ, ವಿಟಮಿನ್ ಬಿ ಎಲ್ಲ ಇದು ಹೇರಳವಾಗಿದೆ ಈ ಸೊಪ್ಪಿನಲ್ಲಿ. ನೀವು ಕೆಲವೊಂದು ಸಲ ಹೀಟಾಗಿ ಬಾಯಿ ಹುಣ್ಣಾಗುತ್ತಲ್ಲ ಕೆಲವೊಬ್ಬರಿಗೆ, ಅದನ್ನೆಲ್ಲ ಈ ಸೊಪ್ಪಿನ ಪಲ್ಯ ಅಥವಾ ಚಟ್ನಿ ಮಾಡ್ಕೊಂಡು ತಿಂದರೆ ಒಂದು 2 ದಿನದಲ್ಲಿ ನಿಮಗೆ ಬಾಯಿ ಹುಣ್ಣೆಲ್ಲ ಕಡಿಮೆ ಆಗ್ಬಿಡ್ತದೆ. ಆಯುರ್ವೇದದಲ್ಲಿ ಸುಮಾರು ಉಪಯೋಗ ಇದೆ ಇದು. ನಮಗೆ ಗೊತ್ತಿಲ್ಲ ಈ ಸೊಪ್ಪು ಇಷ್ಟೊಂದು ಉಪಯೋಗ ಇದೆ ಅಂತ ಗೊತ್ತಿಲ್ಲ, ಯಾರು ಹೇಳಿಲ್ಲ, ಹಾಗಾಗಿ ನಾವು ಇದನ್ನು ಬಳಸ್ಕೊಳ್ಳೋದಿಲ್ಲ. ನೋಡಿ ಫ್ರೆಂಡ್ಸ್, ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ತೋಟದಲ್ಲಿ ಏನಾದರೂ ಈ ಗಿಡ ಇದ್ದರೆ ಪಲ್ಯ ಮಾಡಿ ನೋಡಿ, ಚೆನ್ನಾಗ್ತದೆ.